ಸಂಯೋರ ತಯಾರು ಮಾಡಿದ್ದ, ಮಗಳಿಗೆ ಗಂಡನ ತಯಾರು ಮಾಡಿದ್ದ. ತಯಾರು ಮಾಡಿದಾಗ ಏನು ಮಾಡ್ತಿದ್ದ, ಅವ ಏನು ಹೇಳಿದ್ದ, ರಾಜ ಅದ್ರಾಗ ಯಾರು ಜಿಗುತ್ತಾರ ಅವ್ರಿಗೆ ನಾನು ಮಗಳು ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದ. ಹೇಳಿ ಕುಡಿದ್ಕೊಂಡು ಇವು ಏನು ಮಾಡಿದ, ಎಲ್ಲ ರಾಜಗಳು ಎಲ್ಲರೂ ಬಂದರು. ಬಂದ ಹೊಂಡ ನೋಡ್ತಾರೆ, ಅದ್ರಾಗ ಹಾವ ಚೋಳ ಮಸುಳಿ ಎಲ್ಲ ಬಿಟ್ಟು ಬಿಟ್ಟಿದ್ದವು. ರಾಜ ಬಿಟ್ಟು ನೋಡಿದ್ರು, ಎಲ್ಲ ರಾಜರು ಬರೋರು ಅವು ಹಾವ ಮಸುಳಿ ನೋಡೋರು ಇದು ಜೀವ ಎಲ್ಲಿದು ಮರ ಎಲ್ಲಿ ಹೆಣ್ಣು ಅಂತೇಳಿ ಬಿಟ್ಟುಕೊಟ್ಟು ಒಟ್ಟರು ಹೋಗಿಬಿಟ್ರು. ಯಾರೂ ಜಿಗಿಲಿಲ್ಲ. ನನ್ನಂಥದ್ದು ಹೋಗಿ ದಡಮ್ ಮತ್ತು ಜಿಗಿದು ಬಿಟ್ಟಿತ್ತು. ರಾಜನ ಮುಂದೆ ಅವ್ರು ಸೇವಕರು ಹಿಡ್ಕೊಂಡು ಆದ್ರು, ಸರ್ ಇವ್ ಜಿಗದಾನ್ ನೋಡ್ರಿ ಅಂದ್ರು. ಅಂದ್ಗಳಿಲ್ಲ. ಅವ್ರು ಏನಂದ್ರು, ಏನಪ್ಪ ಮತ್ತು ನಿನಗೇನು ರೊಕ್ಕ ರೂಪಾಯಿ ಬೇಕೇನು ಅಂದ್ರು. ಯಾರಿಗೆ ಬೇಕು ಮರ ರೊಕ್ಕ ರೂಪಾಯಿ ಬರ್ತಾನೆ ನಿಂತ್ಗಿಟ್ಕೊಂಡು ಅವನೇಲಿ ಕಾಯಿಲಿ ನಾವು ಅಲ್ಲಪ್ಪ ಅಂದ. ಮತ್ತು ನಾನು ಅರ್ಧ ರಾಜಕೀಯ ಕೊಡ್ತೇನೆ ಅಂದಿನಿ, ನನ್ನ ಅರ್ಧ ರಾಜಕೀಯ ಏನಾರ ಬೇಕೇನು ನಿನಗೆ ಅಂದ. ಕತ್ತಿ ಹಿಡ್ಕೊಂಡು ಕಣಾರ್ ಹಿಡ್ಕೊಂಡು ಮಂದಿ ಕಡಿ ಅವ್ರನ್ನ ಬಡಿ ಇವ್ರನ್ನ ಬಡಿ ಅಲ್ಲಿ ಮರ ಅದನ್ನು ಅಲ್ಲಿ ಅಂದ. ಅವಂದ, ನನ್ನ ಮಗಳು ಚೆಲುವೆ ಅದಾಳ, ಆಕಿ ಮ್ಯಾಗ ಮನಸ್ಸಿದ್ದಂಗೆ ಐತಿ, ನನ್ನ ಮಗಳ ನಿನಗೆ ಕೊಡ್ಲಿ ಅನ್ನು ಅಂದ. ಯಾರಿಗೆ ಬೇಕು ಮರ ಅದು ಉಪ್ಪಿಲ್ಲ ಕಾರಿಲ್ಲ ಅದು ಎಲ್ಲಿ ತೊಗೊಂಡ್ಮೇಲೆ ಅದನ್ನು ಅಲ್ಲಿ ಅಂದ. ಮತ್ತು ನಿನಗೆ ಏನಾರ ಬೇಕು ಅಂದ. ಎಲ್ಲಿದ್ರಿ ಸುಮ್ಮನೆ ನಿಂತಿದ್ವಿ, ಅವ್ನು ನುಗ್ಸ್ಯಾನ ನಾವು ಹುಡ್ಕಾಡಕತ್ತೀವಿ, ನಾವು ಸಿಗುವಲ್ಲ. ಹಾಗೆ ನಮಗೆ ಇಲ್ಲಿ ಕರ್ಕೊಂಬಂದು ಕುಂದಿರಿಸ್ಕ್ಯಾರಿಂದ ಬೆಳ್ತಾನೆ ಗದಮಾಕತ್ಯಾರ ತಂಡ್ಯಾರ ಹತ್ತಾಕತ್ತೈತಿ. ನಾವ್ರ ಮುಂದೆ ಎಲ್ಲಿಗೆ ಮುಂದೆ ಊರಿಗೆ ಹೋಗ್ಬೇಕು, ನಾಳೆ ಮುಂಜಾನೆ ಹೊತ್ತು ಹೊಡ್ರಪ್ಪ ಅಲ್ಲಿ ಹ್ಞೂ ಅಂದೇವು. ಅವ್ರು ಕೇಳ್ತಾರೆ, ಯಾರು ಹೇಳ್ಬೇಕು ಇದು ಪರಿಸ್ಥಿತಿ? ಎಲ್ಲಾರ್ದು ಹಿಂಗೆ ಆಗಿಬಿಟ್ಟೈತಿ, ಎಲ್ಲಾರ್ದು ಹಿಂಗೈತಿ. ಇಲ್ಲಿ ಎಲ್ಲರೂ ಹೆಂಗೈತಿ, ಎಲ್ಲರೂ ನೆಳ್ಳವರು, ಇಲ್ಲಿ ಎಲ್ಲರೂ ನೆಳ್ಳವರು. ಉಪ್ಪಿನವನ ನೋಡಿ ತೆಂಗಿನಕಾಯಿ ಹಣ್ಣಂಗೆ ಎಲ್ಲರೂ ನೆಳ್ಳವರು. ಮಳೆ ಆದ್ರೂ ತೋದಿತ್ತಂತ ಉಪ್ಪಿನವನ್ನ ನೆಳ್ತಾನು, ಉಪ್ಪಿನವನ ನೋಡಿ ತೆಂಗಿನಕಾಯಿ ಅವ್ ಸುಳ್ಳ ನೆಳ್ತಾನು. ವಯಸ್ಸು ಆದವ್ರು ಅಂತಾರ ಮದ್ವಿ ಯಾಕಾದೇವಂತ, ಹರಿಯದವ್ರು ದೇವ್ರ ಗುಡಿಯ ಸುತ್ತಾರ ಮದ್ವಿ ಆಗಲಿ ಅಂತ. ಎಲ್ಲರೂ ನೆಳ್ಳವರು, ಇಲ್ಲಿ ಎಲ್ಲರೂ ನೆಳ್ಳವರು. ಉಪ್ಪಿನವನ ನೋಡಿ ತೆಂಗಿನಕಾಯಿ ಹಣ್ಣಂಗೆ ಎಲ್ಲರೂ ನೆಳ್ಳವರು. ವಯಸ್ಸಾದವ್ರು ಅಂತಾರ ಮದ್ವಿ ಯಾಕಾದೇವಂತ, ಹರಿಯದವ್ರು ದೇವ್ರ ಗುಡಿ ಸುತ್ತಾರ ಮದ್ವಿ ಆಗಲಿ ಅಂತ. ಎಷ್ಟೋ ಮಂದಿ ದೇವರ ಬೇವ್ತಾರ, ಮಕ್ಕಳು ಹೆಚ್ಚಾಗಿ, ಮಕ್ಕಳು ಇಲ್ಲವ್ರು ಹರಕಿ ಹೊರ್ತಾರ ದೇವರ ಗುಡಿಗೆ ಹೋಗಿ. ಬಾಳ್ಯದೊಳಗೆ ಎಲ್ಲ ಮಂದಿ ನೆಳ್ಳುತ್ತು ನಡೆದೈತಿ, ನೆಳ್ಳುತ್ತು ಮಾಡಿದ ಗಳಿಕೆ ಬಿಟ್ಟು ಬರೀ ಗೈಲೆ ಹೋಗುದೈತಿ. ಎಲ್ಲರೂ ನೆಳ್ಳವರು, ಇಲ್ಲಿ ಎಲ್ಲರೂ ನೆಳ್ಳವ್ರು. ಉಪ್ಪಿನವನ ನೋಡಿ ತೆಂಗಿನಕಾಯಿ ಹಣ್ಣಂಗೆ ಎಲ್ಲರೂ ನೆಳ್ಳವ್ರು ಅಂತ ಇವತ್ತೆಲ್ಲ ಕಾರ್ಯಕ್ರಮದಾಗ ಎಲ್ಲರೂ ಭಾಳ ಅದ್ಭುತ. ನಾನು ನೋಡಿದ್ರಿ. ನಿಮ್ಗೆಲ್ಲರಿಗೂ ಒಂದು ಮೊದಲ ದೊಡ್ಡ ಶರಣಾರ್ಥಿ ಹೇಳ್ತೀನಿ. ಯಾಕಂದ್ರೆ ನೀವೆಲ್ಲ ಗುರುಗಳಿಗೇನು ಶರಣ್ ಮಾಡಿರಲ್ಲ, ಮೊದಲು ಎಲ್ಲ ದೊಡ್ಡ ಅಪ್ಪ ಅವನಕಿತ್ತಲು ಅವ್ರಿಗೇನು ಮಾಡಿ ಸನ್ಮಾನ ಮಾಡಿದ್ರಿ, ಅವರೆಲ್ಲ ಮಾಡಿದ್ ಭಾಳ ನೋಡಿ. ನಾನು ನೋಡೀನಿ. ನನಗೂ 70 ಇನ್ನು ಒಂದನ್ನು 2 ಕಂಬಿದ್ದಂಗೆ ಅದಾವ. ಅವಾಗ ಸಾಲಿ ಕಲ್ಯಾಕೆ ಹೋದಾಗ ಮಂದಿ ನೋಡೀನಿ. ಅವಾಗ ನಾನು ಸಾಲಿ ಕಲ್ಯಾಕೆ ಹೊಂಟಿದ್ದೀನಿ ರೀ. ಅವಾಗ ಒಬ್ಬ ಮಾಸ್ತರ್ ಭಾಳ ಬೆರಕಿದ್ರು. ಈಗ ಸಂಭಾಯ್ತು ಮಾಸ್ತರ್ಗಳು ಈಗೇನು ಯಾರೂ ಬಡಿಯಂಗಿಲ್ಲ. ಈಗ ನೋಡಿದ್ರೆ ಸಾಲ್ಯಾಗ ಮಾಸ್ತರ್ ಬಡಿಯಂಗಿಲ್ಲ, ಮನ್ಯಾಗ ಹೋದ್ರೆ ಹತ್ತಿವಿ ಹಂಗಿಲ್ಲ, ಲಗ್ನ ಅದ್ರ ಗಂಡು ಕಾಯಿ ಅನ್ನಂಗಿಲ್ಲ. ನೋಡ್ರಿ ಇಲ್ಲ ಹಂಗೈತಿ. ಈಗ ಅವಾಗ ಹಂಗಿದ್ದಿದ್ದಿಲ್ಲ. ಗಂಡುಗಳು ಬಡುತ್ತಿದ್ರು, ಹತ್ತಿಗಳು ಬೇವುತ್ತಿದ್ರು, ಮತ್ತು ಮಂದಿ ಮನೆ ಮಗಲ್ಲವರು ಚಂತಾಗಿ ನಡ್ಲಿಕ್ಕೆ ಅವರು ಬೇವುತ್ತಿದ್ರು. ಆದ್ರೆ ನಾನು ಸಾಲಿಗೆ ಹೊಂಟಿದ್ದೆ. ಹೋಗು ಮುಂದೆ ನಾನು ಒಂದು ತಿಂಗಳನ 2 ತಿಂಗಳು ಹೊಂಟಿದ್ನಿ. ಸುಮ್ಮ ಶಾಣ್ಯಾರೆಲ್ಲ ಮುಂದೆ ಕುಂದಿರ್ತಿದ್ರು, ನಾ ಅವ್ರಿಗೆಲ್ಲರ್ಕಿಂತ ಹಿಂದೆ ಕುಂತು ಒದ್ದು ಹೋಗಿದ್ದಿ. ಏನು ಮಾಡ್ತೀವಿ, ಒಂದು ಹುಡುಗ ಸಾಲಿ ಬಿಟ್ಟಿತ್ತು. ಮಾಸ್ತರ್ ಏನು ಮಾಡಿಬಿಟ್ಟ, ಅದನ್ನು ಬಿಟ್ಟ. ಮಾಸ್ತರ್ ಬಡದು ಚಕ್ಕ ಕಟ್ಟಿ ಗೂಟಕ್ಕೆ ಹಾಕಿಬಿಟ್ಟ. ಹುಡುಗರು ಏನವನು ಬಡದು ನೋಡಿದ್ನಿ, ಪಾಟಿ ಚೀಲ ಬಗಲಾಗಿ ಇಟ್ಕೊಂಡಿ. ಈ ಸಾಲಿ ಬೇಡ, ಈ ಊರು ಬೇಡ ಅಂತ ಸೀದಾ ಹೊಲಕ್ಕೆ ಹೋಗಿಬಿಟ್ನಿ. ಸಾಲಿಗೆ ಹೋಗತ್ತ ಯಾರು ಹೇಳಿದ್ರು ನಾ ಸಾಲಿಗೆ ಹೋಗಲಿಲ್ಲ. ಇವತ್ತಿಗೂ ನಿಮ್ಮ ಮುಂದೆ ಹೇಳ್ತೀನಿ, ಸಾಲಿಗೆ ಹೋಗಲಿಲ್ಲ. ಯಾಕಂದ್ರೆ ಅವಾಗ ಈಗ ಹೆಂಗಿಲ್ಲ, ಎಂಥ ಕಾಯ್ದೆ ತಂದ ತೆಪ್ಕೊಂಡು ನಮ್ಮ ಸರ್ಕಾರ. ಯಾರ ಮ್ಯಾಲ ಯಾರ್ದು ಈಗ ಇಲ್ಲೋ ಅಧಿಕಾರ. ಆದ ಗಂಡ ಬಡಿಯಂಗಿಲ್ಲ, ಮದುವೆ ಹೆಣ್ತಿನ ಕಣ್ಣಿಗೆ ಕಂಡ್ರು ಹಿಡಿಯಂಗಿಲ್ಲ, ತುಡುಗು ಮಾಡೋರು. ಈಗ ನೋಡಿ ನಿಮ್ಮ ಮುಂದೆ ಹೇಳ್ತೀನಿ, ಸರ್ಕಾರದು ಅದು ಯಾಕನ್ನಂಗಿಲ್ಲ, ಮನೆಯಾಗ ಹತ್ತಿ ಬೇ ಏನಾಗಿಲ್ಲ, ಗಂಡ ಕಾಯಿ ಏನಾಗಿಲ್ಲ, ಯಾರು ಯಾಕನ್ನಂಗಿಲ್ಲ. ಹಂಗೆ ನಡೆದು ಬಿಟ್ಟೈತಿ. ಅವಾಗ ಮಾಸ್ತರ್ ಬಿಡ್ತಿದ್ರ ನೋಡಿ ಪಾಟಿ ಚೀಲ ಬಗಲಾಗ ಇಟ್ಕೊಂಡು ಸುಮ್ಮ ಗುಡ್ಡಕ್ಕೆ ದನಕ್ಕೆ ಹಾಕೋತ ಹೋಗಿಬಿಟ್ನಿ. ಆಡಕ್ಕೆ ಹಾಕೋತ, ಕುರಿಕೆ ಹಾಕೋತ, ದನಕ್ಕೆ ಹಾಕೋತ ಹೋಗಿಬಿಟ್ನಿ. ಹೊಳ್ಳಿ ಸಾಲಿಗೆ ಬರಲಿಲ್ಲ. ಮುಂದೆ ನಾ ಸಾಲಿ ಬಿಟ್ಟು 3 ವರ್ಷ ಆಗಿತ್ತು. ನನ್ನ ಹೆಸರು ಸಾಲ್ಯಾಗ ಹೊಂಟಿತ್ತದ. ನಾ ಸಾಲಿಗೆ ಹೋಗಿದ್ದಿಲ್ಲ, ಸಾಲ್ಯಾಗ ಹೆಸರು ಹೋಗಿತ್ತದ. ಹಂಗ
ಅಲ್ಲಿ ಹೋಗೋ ಮುಂದೆ ಮಾಸ್ತರ್ಗಳೇ ಅಲ್ಲಿ ಸಿದ್ಧ ಹೊಕ್ಕಾನ ಅವ್ನು ಹಿಡ್ಕೊಂಬರ ಅವ್ನು ಹಿಡ್ಕೊಂಬರೋಣ ಅವ್ನು ಹೊತ್ಕೊಂಬರ ಹುಡುಗರು ಕಳಿಸ್ಬಿಟ್ರು. ಈಗ ಯಾರು ಬರಂಗಿಲ್ಲ. ಅವಾಗ ಬರ್ತಿದ್ರು ಮಾಸ್ತರ್ಗಳಿಗೆ ಇತ್ತು ಬರ್ತಿದ್ದು. ನನ್ನ ಹುಡುಗರು ಹೊತ್ಕೊಂಬರಕ್ಕೆ ಬಂದರು. ಮತ್ತೆ ಕೇಳ್ತಿ ಬಾಗಿ ಕಲ್ಲು ತಗೊಂಡು ಹೆಗಲ ಮ್ಯಾಗ ಬಾರ್ಕೊಲತ್ತು, ಮಕ್ಕಳ ಯಾರ ಬಂದ್ರೆ ನಿಮ್ಮನ್ನ ನಾದೇ ಬಿಡ್ತೇನೆ ಅಂದೆ. ಅವ್ರ ಮಂದಿ ಹುಡುಗರು ಆಗ ಬರ್ತಾರೆ ಬಿಟ್ಟು ಹೋಗಿಬಿಟ್ರು ನನ್ನ ಸರಕ್ಕೆ. ಅವತ್ತು ಗುಡ್ಡ ಸೇರಿದವ ಹೊಳ್ಳಿ ಸಾಲಿ ಸೆನೆಯಕ್ಕೆ ಹೋಗ್ಲಿಲ್ಲ. ನಾ ಸಾಲಿ ವಾಲಿ ಅಂದ್ರು ಸಾಲಿ ನನ್ನ ಬಿಡುವಲ್ದು, ಸಾಲಿ ನನ್ನ ಬಿಡುವಲ್ದು. ಎಲ್ಲ ಕಾಲೇಜಕ್ಕೆ ಸಾಲಿಗಳಿಗೆ ಎಲ್ಲದಕ್ಕೂ ನನ್ನ ಕರ್ಕೊಂಡು ಹೋಗ್ತಾರ. ನಾವು ಅಲ್ಲಿ ಅಂದ್ರು ಬಿಡುವಲ್ರು. ಎಲ್ಲ ಯೂನಿವರ್ಸಿಟಿಗೂ ಆದ್ರು ಕಾಲೇಜಿಗೂ ಆದ್ರು ಇವು ವರ್ಷ ಏನು ಮಾಡ್ತಾರೆ ಕಾರ್ಯಕ್ರಮ ಮಾಡ್ತಾರಲ್ಲ ಆ ಸಾಲಿ ಹುಡುಗ ಅಲ್ಲಿ ಕರ್ಕೊಂಬಂದ್ರು. ನಾ ಸಾಲಿ ಅಲ್ಲಿ ಅಂದ್ರು ನಾನು ಬಿಡುವಲ್ಲ ಮರ. ಇದು ಎಂಥದು? ನಾವು ಒಟ್ಟು ಸಾಲಿಗೆ ಒಲ್ಲೆ ಅಂದವ್ರಿ. ಸಾಲಿಗೆ ಒಲ್ಲೆ ಅಂದ ಅವ್ನು ಬಿಟ್ಟರು. ಯೂನಿವರ್ಸಿಟಿ ಎಲ್ಲ ಯಾವುದು ಬಾಂಬೆ ಯೂನಿವರ್ಸಿಟಿ, ಗೋವಾ ಯೂನಿವರ್ಸಿಟಿ, ಮತ್ತು ಯಾವ್ದು ತಮಿಳ್ನಾಡು ಯೂನಿವರ್ಸಿಟಿ ಅವ್ರು ಡಾಕ್ಟರೇಟ್ ಕೊಟ್ಟರು ನನಗೆ. ಕಲ್ಲು ಹಿಡ್ಕೊಂಡು ಅಡ್ಯಾಡ ಅವಾಗ ಅವ್ರು ಡಾಕ್ಟರೇಟ್ ಕೊಟ್ಟರು. ಅದು ಎಲ್ಲ ಯೂನಿವರ್ಸಿಟಿ ಅವ್ರು ಕರ್ಕೊಂಡು ಹೋಗಿ ಸನ್ಮಾನ ಮಾಡೋದು. ಇದೇನು ಸಾಲಿ ಕಲ್ತಿದ್ರ ನಾ ಏನು ಹಾಕಿದ್ದಿ? ಕರೆನ ಹಿಂಗೆ ಇದ್ದಿದ್ರ ಬರೋಬ್ಬರಿ ಐತಿ. ನಾ ಹಿಂಗೆ ಇದ್ದವ ಏನು ಕಲ್ಲು ತಗೊಂಡು ಅಡ್ಯಾಡಿಲ್ಲ. ಈ ಜಗತ್ನ್ಯಾಗ ಹುಚ್ಚರಿಗೆ ಭಾಳ ಕಿಮ್ಮತ್ತೈತಿ, ಶಾಣ್ಯಾರಿಗೆ ಏನು ಕಿಮ್ಮತ್ತಿಲ್ರಿ. ನೀವು ನೋಡ್ಕೋರಿ, ನೀವೆಲ್ಲ ನೀವು ಎಲ್ಲಿ ಬೇಕಾದ್ರೆ ಹೋಗಿ ನೋಡ್ಕೋರಿ. ಯಾರು ಹುಚ್ಚಿರ್ತಾರಲ್ಲ ಅವ್ರಿಗೆ ಎಲ್ಲರೂ ಹೌದು ಹೌದು ಅಂತಿರ್ತಾರ. ಅವಾಗ ಎಲ್ಲಿದಂಬರ ಕಲ್ಗಿಲಿ ಹೇಟಿಟ್ಟಾರ ಹೌದು ಹೌದು ಅಂದ್ಬಿಟ್ಟು ಹೋಗಿ ಬಿಡ್ತಾರಲ್ಲ. ಹಂಗೆ ಹುಚ್ಚರಿಗೂ ಶಾಣ್ಯರಿಗೆ ಭಾಳ ಕಿಮ್ಮತ್ತೈತಿ. ನಿಜವಾಗ್ಲೂ ಶಾಣ್ಯರ ಕಿಮ್ಮತ್ತು ದೊಡ್ಡದಿರ್ತೈತಿ, ಆದ್ರೆ ಹುಚ್ಚರಿಗೆ ಮಾತ್ರ ಭಾಳ ಮರ್ಯಾದೆ ಇರ್ತೈತಿ. ಈಗ ನೋಡ್ರಿ ನೀವು ಊರಾಗ ಚೇರ್ಮನ್ ಹಾಕಲ್ಲ, ಅವನು ಗಟ್ಟುಣ ಇದ್ದವನ ಹಾಕೋಣ. ಮತ್ತು MLA ಆಗ್ಬೇಕಾದ್ರೆ ಅವನು ಕಟ್ಟುಣ ಇದ್ದವನ ಹಾಕೋಣ. ಮತ್ತು ಮುಖ್ಯಮಂತ್ರಿ ಆಗವ ಅವನು ಬಾಲ್ಯ ಮಕ್ಕಳು ನೋಡ್ತೀನಿ ನಾನು ಅವನು ಆಗ. ಗಟ್ಟುಳವ್ರಿಗೆ ರೊಟ್ಟಿ ಮಾಡ್ತಾರೋ, ಹಸನೇರಿ ಅವ್ರಿಗೆ ನುಚ್ಚು ಮಾಡ್ತಾರ. ಇಂಥ ಕಾಲದೊಳಗೆ ಇವತ್ತು ಇಷ್ಟೆಲ್ಲ ಸಾಲಿ ಕಲ್ತ್ರಿ, ಶಾಣ್ಯಾರಾದೀವಿ, ನಾವೆಲ್ಲ ಮುಂದೆ ಹೋಗೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಎಲ್ಲ ಅಂದ್ರೆ. ನಾನು ನೋಡಾಕತ್ತೀನಿ, ಇಲ್ಲಿ ತನಕ ನೋಡಾಕತ್ತೀನಿ. ಮೊದಲು ನಮ್ಮ ಹಿರಿಯರು ಹೆಂಗೆ ಇರ್ತಾರೆ? ನಮ್ಮ ಹಿರಿಯರು ಅಂದ್ರೆ ಒಂದಿಟ್ಟು ಪಲ್ಯ ಅಡಿಯಾಣ ಪಲ್ಯ ಹರ್ಕೊಂಬಂದ್ರೆ ಅದನ್ನು ಉಡಿಯಾಗಿ ಕಟ್ಟಿದ್ದು ಮಂದಿಗೆ ತೋರಿಸ್ತಿದ್ದಿಲ್ಲ. ಯಾಕಂದ್ರೆ ಕಣ್ಣು ನಟ್ರ ಪಲ್ಯ ಸೈ ಆಗಂಗಿಲ್ಲ ಅಂತೇಳಿ ಅದನ್ನು ಉಡಿಯಾಗಿ ಮುಚ್ಚಿಟ್ಕೊಂಡು ಪಲ್ಯ ಮಾಡ್ಕೊಂಡು ಮರಿಗೆ ಇಟ್ಕೊಂಡು ತಿಂತಿದ್ರು. ಈಗ ಏನಾದರೂ ಬರೀ ಮೊಬೈಲ್ಗೆ ಇಟ್ಕೊಂಡು ತೋರಿಸ್ತಾರೆ. ನಮ್ಮ ಮನ್ಯಾಗ ಹಿಂಗೈತೆ ನೋಡ್ರಿ, ನಮ್ಮ ಮನ್ಯಾಗ ಹಿಂಗೈತೆ ನೋಡ್ರಿ, ಮೊಬೈಲ್ ಹಿಡ್ಕೊಂಡು ತೋರಿಸ್ತಾರೆ. ಇಂಥವ್ರು ಈ ಮೊಬೈಲ್ ಹಿಡ್ಕೊಂಡು ತೋರಿಸ್ತಾರೆ. ಅವಾಗ ಹೆಂಗಿತ್ತು ಅಂದರೆ, ಹೆಣ್ಣು ಮಕ್ಕಳಿಗೆ ಲಗ್ನ ಮಾಡ್ಕೊಡ್ಬೇಕಂದ್ರೆ, ಮನ್ಯಾಗ ಲಗ್ನ ಮಾಡ್ಬೇಕಂದ್ರೆ ಹಿರಿಯರು ಹೆಣ್ಣು ಹುಡುಗರನ್ನು ಕೇಳ್ತಿದ್ದಿಲ್ಲ, ಗಂಡು ಹುಡುಗರನ್ನು ಕೇಳ್ತಿದ್ದಿಲ್ಲ, ಯಾರನ್ನೂ ಕೇಳ್ತಿದ್ದಿಲ್ಲ. ಅವ್ರ ಮನಸ್ಸಿಗೆ ಬರ್ತಿಲ್ಲ. ಹಿರಿಯರ ದೈವದವ್ರು ಕೂಡ ಲಗ್ನ ಮಾಡಿಬಿಡ್ತಿದ್ರು. ಆ ಲಗ್ನ ಆತಿಲ್ಲೋ ಅವ್ರ ಮುಂದೆ ಅವ್ರು ಸಣ್ಣ ರಕಣೆ ಮಾಡಿದ್ರೆ ಮುಂದೆ ಅವ್ರು ದೊಡ್ಡವ್ರು ಆದಾಗ ಅವ್ರು ಬಾಳೆಕ ಅವ್ರು ಹತ್ಕೋತಿದ್ರು. ಹೆಂಗಾರ ಮಾಡಿ ಹತ್ಕೋತಿರು. ಅವ್ರು ತಿಳುವಳಿಕೆ ಬರ್ಬೋಡ್ದ 2-3 ಮಕ್ಕಳು ಹಡ್ಕೊಂಡು ಅವ್ರು ಬಾಳೆಗೆ ಹತ್ಕೊಂಡು ಬಾಳೆ ಮಾಡ್ಕೊಂಡು ಹೋಗಿದ್ರು. ಶಾಣ್ಯಾರು ಹಾಕಿದ್ರು, ಎಲ್ಲರೂ ಹೊಂದ್ಕೊಂಡು ಹೋಗಿದ್ರು. ಎಲ್ಲರೂ ಎಂಥ ಕಟ್ಟೈತೆ ಅವ್ರು ಹೊಂದ್ಕೊಂಡು ಹೋಗಿದ್ರು. ಆದ್ರೆ ಈಗ ಏನು ಬಂದೈತಿ, ಪೊಜಿತ್ ಹಿಡಿದು ಬಿಟ್ಟೈತಿ. ಕಂಡಪಟ್ಟಿ ಮಂದಿ ಹುಡುಗರು ಸಾಲಿ ಕಲಿಸಿಬಿಟ್ಟಾರ. ಅವು ಕೈಗೆ ಸಿಗಲಾರ್ದಂಥ ಪರಿಸ್ಥಿತಿಯಾಗಿ ಬಂದುಬಿಟ್ಟಾವ. ಹೆಣ್ಣು ಹುಡುಗರಿಗೆ ಶಾಲೆ ಕಲಿಸಿಬಿಟ್ಟಾರ. ಯಾರು ಅಪ್ಪ ಅವನ ಮಾತು ಕೇಳಂಗಿಲ್ಲ, ಅವನ ಮಾತು ಕೇಳಂಗಿಲ್ಲ, ಊರಾಗ ಹಿರಿಯರ ಮಾತು ಕೇಳಂಗಿಲ್ಲ. ಮತ್ತು ಎಲ್ಲರಿಗೂ ಏನಾಗೈತೆ ಅಂದ್ರೆ ನಮ್ಮ ಮಕ್ಕಳು ಸಣ್ಣವರಾಗಲಿ ದೊಡ್ಡವರಾಗಲಿ ಮುಂದೆ ಹೋಗಿ ಎಲ್ಲಿ ಮಾಡೋದೈತಿ? ಎಲ್ಲೂ ಏನೂ ಇಲ್ಲ. ಮೊದಲು ಏನಿತ್ತಲ್ಲ ಆಟ ಊಟ ಮಾಡೋದು, ಆಟ ಮಾಡಿದ್ದು. ಇವತ್ತು ಆಟ ಐತಿ. ಏನು ನಾವು ಶಾಣ್ಯರಾದ್ರೂ ಇಲ್ಲ, ದೊಡ್ಡವ್ರಾದ್ರೂ ಇಲ್ಲ. ಭಾಳ ಶಾಣ್ಯರಾದ್ರೆ ಮಾನೇನು ಒಂದು ಆಣಿ ಅಟ್ಟೇನ್ರ ಬರ್ತೈತೇನ, ಕೂದಲು ಎಳೆ ಅಟ್ಟ ಇರ್ತೈತಿ. ನೀವು ಎಷ್ಟು ದೊಡ್ಡವರಾದರೂ ಅಟ್ಟ ಇರ್ತೈತೆ, ಎಲ್ಲೂ ಇರಂಗಿಲ್ಲ. ಅದಕ್ಕೆ ಅಂಥ ಮಾನ ಮರ್ಯಾದೆಯನ್ನು ಉಳ್ಕೊಂಡು ನಮ್ಮ ಹಿರಿಯರು ಬಂದರು. ಇದು ಯಾವುದೂ ಎತ್ತಲ್ಲು. ಈಗ ನೋಡ್ರಿ, ಈಗ ಎಲ್ಲ ಕಡೆ ನೋಡಾಕತ್ತೀನಿ. ನಮ್ಮ ಮೊನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ನಿ. 40 ಹುಡುಗರು, 30 ವರ್ಷ 40 ವರ್ಷದ ಹುಡುಗರಿಗೆ ಹೆಣ್ಣು ಸಿಗೋಲ್ಲ. ರೈತರಿಗೆ ಲಗ್ನ ಆಗವ ಮಕ್ಕಳು ಹಂಗೆ ಅಡ್ಡಾಡ್ತಾವ. ಊರಾಗ ಹೆಣ್ಣು ಮಕ್ಕಳು ಅದಾವ, ಕೊಡೋಲ್ರಿ. ಯಾಕೆ? ನಮ್ಮ ಹುಡುಗನ ನೌಕರಿ ಅವ್ರು ಕೊಡ್ತೀವಿ.
ನೌಕರಿ ಅವ್ನು ಕೊಡ್ತೀವತ್ತಾರ. ನೌಕರಿ ಹೊತ್ತಾರ ಏನು ಇರ್ತೈತೆ ರೀ, ಒಂದು ಸಣ್ಣದ ಮ್ಯಾಗಿನ ಹುಡ್ದಾರ ವಾಜ ಇರ್ತೈತೆ ಅವ್ನು ಕೊಡ್ತೀವತ್ತಾರ. 1000 ಮಂದಿಗೆ ಅನ್ನ ಹಾಕುವಂಥ ದುಡಿದು ಹಾಕು ರೈತಗೆ ಮಕ್ಕಳು ಕೊಡ್ದಾಕ ಮಂದಿ ಒಲ್ಲೆ ಹತ್ತೈತಿ. ಮತ್ತು ಎಲ್ಲಿ ತಕ ಇನ್ನು ಮಾಡೋದಿಲ್ಲ, ಇದನ್ನು ಎಲ್ಲಿ ತಕ ಹೋಗೋದಿಲ್ಲ. ನೀವು ಎಲ್ಲರೂ ಮಕ್ಕಳು ಆದ್ರಿ ಅಂದ್ರೆ ಊರಾಗ ದುಡ್ದು ಹಾಕೋರು ಯಾರು? ನಿಮ್ಗೆಲ್ಲರಿಗೆ ದುಡ್ದು ಹಾಕೋರು ಯಾರು? ಊರಾಗ ಹಿರಿಯರು, ನಿಮ್ಮ ಊರು ಹಿರಿಯರು. ನೀವೇ ಎಲ್ಲರೂ ವಿಚಾರ ಮಾಡ್ಕೋರಿ. ಯಾವ ಸರ್ಕಾರದವ್ರು ಬೇಡ, ಯಾರು ಬೇಡ. ನಿಮ್ಮ ಊರಾಗ ಹೆಣ್ಣು ಮಕ್ಕಳು ನೀವೇ ಕೊಟ್ಟು ನೀವೇ ಲಗ್ನ ಮಾಡ್ಕೊ. ಮತ್ತು ಅದು ಎಂಥ ಮಳ್ಳು ಸರ್ಕಾರ ಐತೆ ಅಂದ್ರೆ, ಸರ್ಕಾರ ಎಂಥ ಮಳ್ಳು ಐತೆ ಅಂದ್ರೆ, ಸಣ್ಣ ಹುಡುಗನ ಲಗ್ನ ಮಾಡ್ತಾರೆ ಹಿರಿಯರು, ತಾವು ಮಾಡ್ಕೊಂಡು ಲಗ್ನ ಮಾಡಿ ಬಾಳ್ಯಾಕೆ ಹಚ್ಚಿರ್ತಾರೆ. ಆ ಲಗ್ನ ಮಾಡಿದವ್ರನ್ನ ಹಿಡ್ಕೊಂಡು ಹೋಗಿ ಒಳಗೆ ಹೋಗುತ್ತಾರೆ. ಓಡಿ ಹೋದವ್ರಿಗೆ ಗಪ್ ಇರ್ತಾರೆ, ಓಡಿ ಹೋಗೋರಿಗೆ ಗಪ್ ಇರ್ತಾರ್ರಿ. ಸರ್ಕಾರದವ್ರು ಅವ್ರು ಗಪ್ಪ, ಊರನವ್ರು ಕಾಯಿ ಅನ್ನೋಲ್ರು ಕುಯ್ ಅನ್ನೋಲ್ರು. ಏನು ಪೊಲೀಸರು ಅವ್ರು ಕಾಕಿ ಹಂಗೆ ನೋಡಿದ್ರೆ ಇವರು ಮೊದಲು ಎಂಥ ಗಟ್ಟಿ ಬೆಳಕಿರ್ತಾರೆ. ಪೊಲೀಸರು ಬಂದಾರ ಒಟ್ಟು ಗಪ್ ಗಡ್ದು. ಅದಕ್ಕೆ ನಮ್ಮೊಳಗೆ ಜಗಳ ಹಚ್ಚಾರ. ನಮ್ಮೊಳಗೆ ಅವ್ರ ಮನೆ ಅಂತ ಜಗಳ, ಇವ್ರಿಗೆ ಹೇಳೋದು ಇವ್ರ ಮನೆ ಅಂತ ಜಗಳ ಹೋದ, ಅವ್ರಿಗೆ ಹೇಳೋದು ನಮ್ಮೊಳಗೆ ಹತ್ತಿ ಬಿಟ್ಟೈತಿ. ಈ ಉರಿ ನಮ್ಮೊಳಗೆ ಈ ನಿಮ್ಮ ಊರಾನ ಜಗಳ ಊರಗಿಸಿ ದಾಟ್ಲಾರ್ದಂಗೆ ನಿಮ್ಮ ಊರಾಗ ನೀವು ಇಟ್ಕೊಂಡ್ರೆ ಎಲ್ಲ ಸುದ್ದಕ್ಕ, ಯಾವುದು ಕೆಟ್ಟಾಗೋದಿಲ್ಲ. ಇಟ್ಟೋತಕ್ಕ ನೀವು ಮಾಡಿದ್ವಿ. ನಾ ಸಣ್ಣವಿದ್ದಾಗ ಒಂದು 3 ಮಾತು ಅದಾವ, ಅವನಟ್ಟು ಹೇಳ್ತೀನಿ. ಯಾವ ಅಂದ್ರೆ, ಮಾಸ್ತರ್ ಹುಡುಗರನ್ನ ಬಡ್ದಿದ್ದ. ಅವ್ರು ನಾನು ನೋಡಿಲ್ಲ, ಅವ್ರು ಆ ಮಾಸ್ತರ್ ಬಡ್ದಾವ. ಅವ್ರು ನಮ್ಮ ಹೊಲಕ್ಕೆ ನಟ್ಟಿಗೆ ಬಂದಿದ್ರು. ನಟ್ ಕಡಿ ಅವ್ರು 4 ಮಂದಿ ಇದ್ರು, ಮಾತಾಡ್ತಿದ್ರು. ಅವರು ನಟ್ ಕಡಿ ಅವ್ರು ಮಾತಾಡ್ತಿದ್ರು. ಏನಾಯ್ತು, ಮಾಸ್ತರ್ ಆ ಹುಡುಗನ ಬಡ್ದು ಬಿಟ್ಟಿದ್ದ. ಬಡ್ಗಣ ಹೋಗಿ ಕುರ್ಚಿ ಹಿಂಗೆ ಇದ್ದಿದ್ದಿಲ್ಲ ಅವಾಗ, ಒಳಗೆ ಕಿಂಡಿರ್ತಿದ್ವು. ಕುರ್ಚಿ ಕಟ್ಟಿಗೆ ಕುರ್ಚಿ ಇರ್ತಿದ್ದಲ್ಲ, ಅವ್ರು ಏನು ಮಾಡ್ಯಾರ, ರೆಪ್ಪಗೋಳಿ ಮುಳ್ಳು ತಂದು ಇಟ್ಟು ಬಿಟ್ಟಾರ. ಅದ್ರಾಗ ಇಟ್ಟಾರ 4 ಮಂದಿ ಉಡಾಳ ಹುಡುಗರು ಇಟ್ಟಾವ. ಮಾಸ್ತರ್ ಅಂತ ಬಂದ್ಕೆ ಅಂದ್ರೆ ಒಟ್ಟು ಗಪ್ಪನ ಕೂತಾರ. ಮಾಸ್ತರ್ ಬಂದು ಕೂತು ಬಿಟ್ಟಾನ, ಕುಂಡಿಗೆ ನಟ್ಟು ಬಿಟ್ಟಾವು. ಯಾವಲೇ ಸುಳಿ ಮಗ ಇಟ್ಟಾವ, ಹಾಳಾಗಿ ಹೋಗ್ಲೇ ನಿಮ್ಮವ್ರು ಅಂದ್ಬಿಟ್ಟ. ಹಾಳಾಗಿ ಹೋಗ್ರಿ ಅಂದ್ ಇವ್ರಿಗೆ ಮತ್ತೆ ತುಡುಗು ಮಾಡಿದವ್ರಿಗೆ ಯಾವಾಗಲೂ ಡಬಡಬಲ. ಅವ್ ಮಾಸ್ತರ್ ಕಾಯ್ಕೊಂಡು ಕೊಡ್ದು ಅರ್ಧ ಹೊಲಕ್ಕೆ ದಾಟಿದ್ರಂತ. ಅಂದ್ಗಳನ್ನ ನೋಡಿ ಎಲ್ಲ ಮಾಡಿ ಅವ ಏನೂ ಅಂದಿಲ್ಲ. ಮಾಸ್ತರ್ ಇದು ಸುಳಿ ಮಕ್ಕಳು ಯಾರು ಇಟ್ಟಿರಲಿಲ್ಲ, ನೀವು ಹಾಳಾಗಿ ಹೋಗ್ರಿ ಅಂದ್ಬಿಟ್ಟ. ಇಷ್ಟ ಅವ ಅಂದದ್ದು ಇಷ್ಟ. 5 ಮಂದಿ ನೀವು ಮುಂದೆ ಹೇಳ್ತೀನಿ. ಅವ್ರು ಹಾಳಾಗಿ ಅದ್ರ ಸಾಲಿನೂ ಕಲಿಲ್ಲ, ಏನೂ ಕಲಿಲಿಲ್ಲ. ಹ್ಯಾಂಡ್ರು ಮಕ್ಕಳು ಹಾಕೊಂಡು ಗದಮಿ ಎಲ್ಲ ಮಾಡಿ ಮುದ್ದೆ ಆಗಿ ನಟ್ಟು ಕಡಿಯಾಕೆ ಬಂದಿದ್ರು. ಹೇಳ್ತಿದ್ರು ಅವ್ರ ನಮ್ಮ ಮುಂದೆ, ಏನು ಅಪ್ಪ ಬ್ಯಾಡನ್ನ ಕಲಿ, ಮಾಸ್ತರ್ಗೆ ಕುರ್ಚಿದ ಮ್ಯಾಗ ಇವ್ ಇಟ್ಟ, ಇವನ್ ಸಂಬಂಧ ನಾನು ಬಡಿಸ್ಕೊಂಡಿ, ಸಾಲಿ ಬಿಟ್ನಿ, ನಾವು ಬಣಿ ಬಾರ ಇನ್ನ ತಕ ಗುದ್ದಲಿ ಬಿಡುವಲ್ಲ, ನಮ್ಮನ್ನ ಕೈ ಬಿಡುವಲ್ಲ. ಆ ಮಾಸ್ತರ್ ಕೊಟ್ಟ ಶಾಪನ ನಮ್ಗೆ ಹತ್ತಿ ಬಿಟ್ಟೈತಿ ಅಂದ್ರು. ಅವ್ರ ಆಶೀರ್ವಾದ ಮಾಡಿದ್ದು ನೀವೆಲ್ಲರೂ ಚಲೋ ಆಗಿರಿ. ಅವ್ರ ಶಾಪ ತಗೊಂಡವ್ರು ಗುದ್ಲಿ ನಟ್ಟು ಕೊಡ್ಕೋತ ಇವಳು ಹಣ್ಣೊಂದಾಗಿ ಅವ್ರು ಹೋಗ್ಯಾರ. ಮತ್ತು ಇನ್ನೂ ಒಂದು ಒಬ್ಬವ ನಾನು ಇಬ್ಬರು ನೋಡೀನಿ. ಅಪ್ಪನ ಮಗ ಹರ್ಯಕ್ಕೆ ಬಂದು ಅಪ್ಪನ ಮಗ ಬಡದು ಬಿಟ್ಟ. ಮುದಕ್ಕೆ ಏನತ್ತು, ಮಗ ನನ್ನ ಮೇಲೆ ಕೈ ಮಾಡ್ಯಾನಂದ್ರೆ ಈ ಜನ್ಮ ನಾ ಇಡಬಾರ್ದು ಅಂತೇಳಿ ಮುದಕ್ಕೆ ಉರ್ಲಿ ಹಾಕೊಂಡು ಸತ್ತು ಬಿಡ್ತಿ. ಮುದಕ್ಕೆ ಸತ್ತು ಕೂಡ್ಲೇನ ಮುಂದೆ ಅವೇನು ಅಪ್ಪನ ಬಡ್ದವಾಗ ಮುಂದೆ ನಾನು ಅಲ್ಲೇ ನಮ್ಮ ಮನೆ ಮಕ್ಕಳು ಅದು ಅವಾಗ 2 ಗಂಡು ಮಕ್ಕಳು ಹುಟ್ಟಿದ್ವು. ಅಪ್ಪನ ಬಡ್ದವಾಗ ಅಪ್ಪ ಸತ್ತಿಂದ ಅವಾಗ 2 ಗಂಡು ಮಕ್ಕಳು ಹುಟ್ಟಿದ್ವು. ಆ ಗಂಡು ಮಕ್ಕಳು ದೊಡ್ಡ ಅದು ಎಲ್ಲಿ ತಕ್ಕ ಅಂದ್ರೆ ನಾ ಹೇಳಿದ್ದು 74 ಮಾತಾದ ಹೇಳುದು. ಮುಂದೆ ಅದು ಎಲ್ಲ ದೊಡ್ಡವಾಗಿ ಮಕ್ಕಳು ಹರ್ಯಕ್ಕೆ ಬಂದು ಮಕ್ಕಳು ಲಗ್ನ ಮಾಡ್ದ ಎಲ್ಲ ಬಾರ್ದು. ಮುಂದೆ ಅವರು ತಯಾರಾಗಿ ನಾವು ಏನೋ ಜಗಳ ಬತ್ತು, ಉಳ್ಳುಳಿಸ್ಯಾಡಿ ಅಪ್ಪನ ಹಾಕಿ ಕಡ್ತಾ ಕೊಟ್ಟರು. ನೋಡ್ರಿ ನಿಮ್ಮ ಮುಂದೆ ಹೇಳ್ತೀನಿ, ಮಾಡಿದವ್ರಿಗೆ ಮಾಡ್ಯಾ ಆಕತಿ, ನೀಡ್ದ ಆಕತಿ. ದೇವ್ರ ಕಡೆ ನ್ಯಾಯ ಇರ್ತೈತೆ. ಅದು ಅಂದ ಕೂಡಲೇ ನಾವು ಏನಂದ, ಅವ್ರು ಕಡ್ದು ಮುಸ್ತಿನ ತೇಳಿ ಬಡ್ಗಿ ತೊಗೊಂಡು ಕಡ್ಡಿ ತೊಗೊಂಡು ಇಟ್ಟು ತೆಗ್ದ ಮನ್ಯಾಗ ಅವ್ರು ಮುಚ್ಚೇ ಬಿಡ್ತೀರ ಅಂತೇಳಿ ಆ ಮುದುಕಿ ಬಂದು ನನ್ನ ಹತ್ತೇರಿ ಬತ್ತು. ಏಸಿದಪ್ಪ ಹಿಂಗೆ ಮಾಡಕತ್ತ ನಿಮ್ಮ ಮಾವ ಹುಡುಗರು ಕೊಳ್ಳಿಯಕ್ಕೆ ಕರ್ಕೊಂಡಿರ್ದ. ಯಾಕೆ ಅಂದ, ನನ್ನ ಮ್ಯಾಗ ಕೈ ಮಾಡ್ಯಾರ ಅವ್ರು ಅಂದ. ಹೌದಾ, ಏನು ಮಾಡಿದಾರ ಅವ್ರು ನಿನ್ಗಂದು? ನಾನಿಬ್ಬರು ಕೂಡಿ ಬಡ್ದಾರ ಅಂದ. ಮತ್ತು ನೀ ಏನು ಮಾಡಿದೆ? ನಾ ಸುಮ್ಮಿದ್ದು ಬಡ್ದಾರ, ಅವ್ರು ಕಡ್ದು ಮುಸ್ತೀನಿ ಅದಕ್ಕೆ ತೆಗ್ದೇನೆ ಅಂದ. ಮುಸ್ತೀವ ಏನು ಕಂಪ್ಲೇಂಟ್ ಕೊಟ್ಟು ನೀನು ಒಳಗೆ ಹೋಗಿಸಂದೀವ ಅಂದೆ. ಯಾಕಂದ್ರೆ ನೀನು ಕಸುವದಿ ಬಡುತ್ತಿನ ತೇಳೆ ಕೊಡ್ಲಿ ಇಟ್ಕೊಂಡಿ ತೆಗ್ದಿ, ಮತ್ತು ನೀನು ನಿಮ್ಮ ಅಪ್ಪನ ಬಡ್ದಿದ್ದಿ.
ಅವ ಅದ ಕಂಬಕ್ಕೆ ಅಲ್ಲೇ ತೊಲಿಗೆ ಉರ್ಲಿ ಹಾಕೊಂಡ ಇನ್ನ ಹಾಗೆ ಅಲ್ಲೇ ಐತಿ ಬಿಚ್ಚಿದ. ಮೊದಲು ನೀ ಅದನ್ನ ಕೆಲಸ ಮಾಡೋದ ನನ್ನ ಮೊದಲು ನೀ ಕೆಲಸ ಮಾಡ್ದ. ನಿಮ್ಮ ಅಪ್ಪಗ ನೀ ಬಡ್ದೈತಿ, ನಿನ್ನ ಮಕ್ಳು ನೀನು ಬಡ್ದವ್ರು ಕಡ ಆತು ಮುಚ್ಚಿ ಬಿಡೋದು ತೆಗ್ಗದ. ಇನ್ನೂ ಒಂದು ಒಬ್ಬಾಕಿ ಮುದುಕಿ ಒಬ್ಬಾಕಿ ಅತ್ತಿಗೆ ಸೊಸಿ, ಇದು ಎಲ್ಲ ಕಣ್ಣಾರೆ ಕಂಡದ್ದೆ. ಮತ್ತೆ ಎಲ್ಲ ಊರಾಗೂ ಇರ್ತೈತಿ, ಅದೇನು ಇರೋಂಗಿಲ್ಲ. ಅದು ಯಾಕಂದ್ರೆ ಸಮಯ ಬಂದೈತಿ ನಿಮ್ಗೆಲ್ಲಾರು ಮುಂದೆ ಇಂತ ಸತ್ಯನ ಬಿಚ್ಚಿಡ್ಬೇಕು, ಸುಳ್ಳು ಹೇಳಬಾರ್ದು. ಆ ಮುದುಕಿನ ಈಗ ಸೊಸಿ ಇದ್ದಾಕಿ ನಿಗ್ರಹ ಮಾಡಿ ದುಡಿದು ಮುಪ್ಪಾದ ಮುದುಕಿ, ಆ ಮುದುಕಿನ ಏನು ಮಾಡಿಬಿಟ್ಟು ಹೊಲ್ಲಾಗಿಟ್ಟು ಉಪವಾಸ ವನವಾಸ ಮಾಡ್ಕೊಂಡು ಮುದುಕಿ ಬಾಯಾಗಿ ಬಿದ್ದು ಸತ್ತಿ ಮಣ್ಣು ಕೊಟ್ಟರು, ಎಲ್ಲ ಆತು. ಈಕಿಗೂ 4-5 ಮಕ್ಕಳು ಹುಟ್ಟಿದ್ದು. ಈಕಿನೂ ಮಕ್ಕಳು ಎಲ್ಲ ಮಕ್ಕಳು ಬ್ಯಾರೆಯಾಗಿ ಹೋಗಿಬಿಟ್ರು. ಈಕಿನೂ ಕೈ ಹಿಡ್ಕೊಂಡು ಬಂದಿದ್ದಳು. ಈಕಿಗೆ ಬಂದು 10 ಪಾಳೆ ಬಂದಾಗ ಈಕಿನ ಯಾರು ಒಬ್ಬ ಸ್ವಸ್ಥರು ನೆಂಬಲಿಲ್ಲ, ಮಕ್ಕಳು ನೆಂಬಲಿಲ್ಲ. ಗಂಡನ ಬಿಟ್ಟು ಹೋಗಿ ಒಬ್ಬಾಕಿನ ಹೊಲ್ಲಾಕ ಕೂತು ನಾನು ಜಿಗುತ್ತ ಮುಂದೆ ನಾವು ಹೊಕ್ಕಿನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಯವ್ವ ಎಲ್ಲಿ ಹೊಕ್ಕಿ ಇಲ್ಲೇ ಇರು ಬ್ಯಾಡ ಆತ ಅಂದೇವಿ. ಆದ್ರೆ ಏನು ಮಾಡ್ತೀವಿ ಮುದುಕಿ ಆಕಿ ಹೆಂಗೆ ಬಾಯಾಗಿ ಬಿದ್ದು ಏನೋ ಹೊಕ್ಕಿನ ಹೊರಗೆ ನಾನು ತುಂಬೈತಿ, ನಂದು ಬಂದೈತಿ, ನಾನು ಹೊಕ್ಕಿನ ಅಂದ್ರೆ ಯವ್ವ ನಿನಗೂ ಏನು ನಿಮ್ಮ ಅತ್ತಿಗೆ ಮಾಡಿದ್ದು, ನಿನಗೂ ಪರಿಯಾಣ ಬಂದಿರಬೇಕು, ಅದೇನು ದೊಡ್ಡಾಗ ಅಂದ ಇವತ್ತು 2 ಮುದುಕಿ ಹೋಗಿ ಬಾಯಾಗಿ ಬಿದ್ದುಬಿಟ್ಟು. ಅತ್ತಿನೂ ಅದ ಬಾಯಾಗಿ ಬಿದ್ದಳು, ಸೊಸಿನೂ ಅದ ಬಾಯಾಗಿ ಬಿದ್ದಳು. ದಯಮಾಡಿ ನೀವೆಲ್ಲರಿಗೂ ಒಂದು ಮಾತು ಏನು ಹೇಳ್ತಾರೆ, ನೀವು ಈ ಕೈಲೇ ಮಾಡಿದ್ದು ಈ ಕೈಲೇ ಉಣ್ಣೋದಂತೂ ಎಂದೂ ತಪ್ಪಿಲ್ಲ. ನೋಡ್ಕೊರಿ, ಕೌರವ್ರ ಪಾಂಡವ್ರ ರಾಮಾಯಣ ಮಹಾಭಾರತ ಇಲ್ಲಿ ತಕನೂ ನಡೆದೈತಿ. ಅಣ್ಣೆ ಮಾಡಿದವ್ರಿಗೆ ಅಣ್ಣೆ ಹಾಕೈತಿ, ಪುಣ್ಯ ಮಾಡಿದವ್ರಿಗೆ ಪುಣ್ಯ ಹಾಕೈತಿ. ಇವತ್ತಿಗೂ ಧರ್ಮ ಕಟ್ಟಿನೇ ಇರ್ತೈತಿ, ಸುಳ್ಳು ಕಟ್ಟಿ ತೆಳಗ ಓಡಾಡ್ತೈತಿ. ಇಂಥಲ್ಲ ನಾಳೆ ಈಗೆಲ್ಲ ಓಡಾಡ್ತಿರ್ತೈತಿ ಊರಾಗ. ಮೊದಲು ಸುಳ್ಳನ್ನು ಹೆಚ್ಚು ಓಡಾಡ್ತೈತಿ, ಎಲ್ಲ ಊರಾಗ ಸುಳ್ಳನ್ನು ಓಡಾಡ್ತೈತಿ. ಕಷ್ಟಕ್ಕೆ ಭಾಳ ತ್ರಾಸ ಇರ್ತೈತಿ. ಹಿಂದಿಗಡೆಗೆ ಬಂದು ಕಟ್ಟಿ ಹತ್ತೋದು ಕರೇನ ಕಟ್ಟಿ ಹತ್ತೈತಿ. ಆ ಕಟ್ಟಿನ ಯಾವತ್ತೂ ನಿಜವಾಗಿ ಇರಲಿ. ಯಾಕಂದ್ರೆ ನಾನು ಇಟ್ಟೋತಕ ಮಾತಾಡ್ಬೇಕಂತ ಮಾಡಿ ಅದಕ್ಕೆ ಏನೆಲ್ಲ ಮಾಡೈತಿ ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು. ಹುಚ್ಚರನ ಎಚ್ಚರ ಮಾಡಿದ್ದು ಮಾತು, ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು, ಅರಸನ್ನ ತಿರ್ಕೊಳಕ್ ಹಚ್ಚಿದ್ದು ಮಾತು, ತಿರ್ಕಗ ಅಧಿಕಾರ ಕೊಟ್ಟದ್ದು ಮಾತು, ಊರಿಯ ಹಚ್ಚಿದ್ದು ಮಾತು, ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು, ಖುಷಿಯ ತುಂಬಿ ಕುಣಿಸಿದ್ದು ಮಾತು, ಚಿಂತ್ಯಾಗ ಮರಗಿಸಿದ್ದು ಮಾತು, ಬಲ್ಲವರ ಬಾಯಾಗ ಬೆಲ್ಲದ ಮಾತು, ಅಲ್ಲದವರ ಬಾಯಾಗ ಗಿಲ್ಲದ ಮಾತು, ಬೀಳಿಗೆ ಬಿದ್ರಿ ಸಿದ್ಧನ ಮಾತು, ವಾಟ್ಸಪ್ ಮೊಬೈಲಾಗ ಹೆಸರಾದ ಮಾತು ಅಂತ ಹೇಳ್ತಾ ನಾನು ಭಾಳೊತ್ತಕ ಮಾತಾಡಬೇಕು, ಇನ್ನೊಂದು 2-3 ತಾಸು ಮಾತಾಡಬೇಕು ಅಂತೇಳಿ ಆಚೆ ಮಾತಾಡ್ಬೇಕಂತ ಹೇಳಿದ್ನಿ. ಅದಕ್ಕೆ ಹೇಳ್ತಾಗ ಹೇಳಿದ್ರು, ನಾವು ಭಾಳ ದಿನ ಬದುಕಬೇಕಂತಿರ್ತೇವಿ, ಆವಿಷ್ಯ ತಟ್ಗೆ ಇರ್ತೈತಿ. ನಾವು ಭಾಳ ಮಾತಾಡ್ಬೇಕಂತಿರ್ತೀವಿ, ಮೊಬೈಲ್ನಾಗ ಕರೆನ್ಸಿ ತಟ್ಗೆ ಇರ್ತೈತಿ. ನಾವು ಭಾಳ ಭಾವನೆಗಳನ್ನು ಬರಿಬೇಕಂತಿರ್ತೀವಿ, ಟಪಾಲ್ ಸಾಂದಿರ್ತೈತಿ. ನಾವು ಭಾಳ ಊಟ ಮಾಡ್ಬೇಕಂತಿರ್ತೀವಿ, ಹೊಟ್ಟೆ ಸಾಂದಿರ್ತೈತಿ. ಇದ್ದಿದ್ರಾಗ ಶುದ್ಧ ಮಾಡ್ಕೊಂಡು ಗೆದ್ದು ಹೋಗೋದು ಒಂದು ಬದುಕ. ಆ ಬದುಕಿನಾಗ ತಾವೆಲ್ಲರೂ ಇವತ್ತು ನಿಮ್ಮೂರಿಗೆ ಒಂದು ಏನು ಮಾತಂದ್ರೆ ಏನೂ ಇಲ್ಲ. ಇದು ಸಂಸ್ಕಾರದ ಊರ, ಈ ಊರ ಸಂಸ್ಕಾರದ್ದು. ಇದು ಒಂದೇ ನಮ್ಮ ಕಾಲಲ್ಲಿ ಅಲ್ಲ, ಇದು ಎಷ್ಟೋ ಬಸವಣ್ಣಪ್ಪನ ಕಾಲಲ್ಲಿ ಹಿಡಿದು ಇಲ್ಲಿ ತಕ್ಕನೂ ಸಂಸ್ಕಾರನೇ ಐತಿ. ಈ ಊರು ಸಂಸ್ಕಾರನೇ ಐತಿ. ಮತ್ತು ಮಹಾತ್ಮರ ಅಡ್ಡಾಡಿದ ಪುಣ್ಯದ ಭೂಮಿ ಐತಿ. ಮತ್ತು ಇಲ್ಲಿನೂ ಮೊದಲಿನ ಅವಾಗೂ ಕವಿಗಳು ಹುಟ್ಟ್ಯಾರು, ಈಗೂ ಕವಿಗಳು ಹುಟ್ಟ್ಯಾರು, ಮುಂದೂ ಈ ಊರಾಗ ಕವಿಗಳು ಹುಡ್ತಾರೆ. ಯಾಕಂದ್ರೆ ಇದು ಕವಿಗಳ ನಾಡ, ಪುಣ್ಯವಂತರ ನಾಡ, ಇದು ಸಂಸ್ಕಾರದ ಐತಿ. ಧರ್ಮ ಯಾವಾಗಲೂ ಇಲ್ಲಿ ತುಂಬಿ ತುಳುಕ್ತೈತಿ. ಆ ಧರ್ಮದ ನಾಡ್ನ್ಯಾಗ ನನಗೂ ಒಂದು ಅವಕಾಶ ಮಾತಾಡೋಕೆ ಒಂದು ಅವಕಾಶ ಕೊಟ್ರಿ. ಅದಕ್ಕೆ ಪ್ರೀತಿ ಸರಪಣಿ ಕೊಂಡಿ ಸೌದ ಸಣ್ಣ ಆಗ್ಯಾವೋ, ಎಲ್ಲರ ಮನದಾಗ ಸಂಶಯದ ಬೀಜ ಮಳಿ ಕೊಡೋದಾವೋ, ಎಲ್ಲಿ ಹೋದರೂ ಕಾಣದಂಗ ಆಗೈತೋ ಪ್ರೀತಿ, ಎಲ್ಲರ ಮನದಾಗ ಜಾತಿ ಮುಳ್ಳ ಅಳಕತೈತಿ, ಹುಡುಕ್ಯಾಡಿದ್ರು ಕಾಣವಲ್ಲೋ ಪ್ರೀತಿಯ ಕಳ್ಳ, ಎಲ್ಲ ಧರ್ಮದ ದಾರ್ಯಾಗ ಬಿದ್ದವು ಜಾತಿಯ ಮುಳ್ಳ, ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ, ಹಳ್ಳ್ಯಾಗ ಪ್ಯಾಟ್ಯಾಗ ಹತ್ತೈತಿ ಉರಿಯ ಅದ ಕಿಡಿಯ ಬಿದ್ದ, ಕಳ್ಳರ ಸುಳ್ಳರ ಊರೂರಿಗೆಲ್ಲ ಉರಿಯ ಹಚ್ಚಾರೋ, ಒಳ್ಳೆ ಮಂದಿ ಅದ ಉರಿಯಾಗ ಸುಟ್ಕೊಂಡು ಸತ್ತಾರೋ,
ಸತ್ತುಳು ಶರಣರ ಸತ್ತಾರ ಅಣಬೇಡ ಬರ್ತಾರೋ ಹುಟ್ಟಿ ಇಂದಲ ನಾಳೆ ಜಾತಿ ಮುಳ್ಳ ಸುಡುತ್ತಾರೋ ಗಟ್ಟಿ ದೇಶದೊಳಗ ದ್ವೇಷ ಕತ್ತಲ್ದಾಗ ಜ್ಞಾನ ದೀಪ ಹತ್ಲಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿಗೆ ಹೂವ ಬೆಳಿಲಿ ಬೀಳಿಗೆ ಊರವ ಬಿದಿರಿಸಿದ್ದ ನಾಡು ಕೇಳರಿ ಮನಸ್ಸಿಟ್ಟ ಸರ್ವ ಧರ್ಮದವ್ರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಸರ್ವ ಧರ್ಮದವ್ರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಜಾತಿ ಭೇದ ಬಿಟ್ಟ ಅಂತ ಹೇಳ್ತಾ ಹಾಡತಾಳ ಹಾರೂರು ಮುದುಕಿ ಹಾಡತಾಳ ಹಾರೂರು ಮುದುಕಿ ಪದ ಮಾಡತಾಳ ಪತ್ತಾರ ಮುದುಕಿ ಗೆಜ್ಜಿ ನುಡಿಸ್ತಾಳ ಗುಜ್ಜರ ಮುದುಕಿ ತಬಲಾ ಬಡ್ತೈತಿ ತಳವಾರ ಮುದುಕಿ ಹಾಡತಾಳ ಹಾರೂರು ಮುದುಕಿ ಒಟ ಅಂತೈತಿ ಒಡ್ಡರ ಮುದುಕಿ ಅಡ್ಡಾಡ್ ಬರ್ತೈತಿ ರಡ್ಡ್ಯಾರ ಮುದುಕಿ ಶಟ್ಗೊಂಡು ಕುಂತೈತಿ ಶೆಟ್ಟರ ಮುದುಕಿ ಶಟ್ಗೊಂಡು ಕುಂತೈತಿ ಶೆಟ್ಟರ ಮುದುಕಿ ಅಳಿಗಾಡುವಲ್ಲೊಂದು ಐನಾರ ಮುದುಕಿ ಹಾಡತಾಳ ಹಾರೂರು ಮುದುಕಿ ಪದ ಮಾಡ್ತಾಳ ಪತ್ತಾರ ಮುದುಕಿ ಗೆಜ್ಜಿ ನುಡಿಸ್ತಾಳ ಗುಜ್ಜರ ಮುದುಕಿ ತಬಲಾ ಬಡ್ತೈತಿ ತಳವಾರ ಮುದುಕಿ ಹಾಡತಾಳ ಹಾರೂರು ಮುದುಕಿ ಚಾಡ ಬುರ್ಕಿ ಬಾಳ ಜಾಡರ ಮುದುಕಿ ಚಾಡ ಬುರ್ಕಿ ಬಾಳ ಚಾಡರ ಮುದುಕಿ ಬುದ್ಧಿ ಹೇಳ್ತಾಳ ಬುಡ್ಡರ ಮುದುಕಿ ಚಾಡ ಬುರ್ಕಿ ಬಾಳ ಜಾಡರ ಮುದುಕಿ ಚೀರಾಡ್ತೈತೊಂದು ಚಿಗ್ಲಕಾರ ಮುದುಕಿ ಹಾಸಿಗೆ ಆಸೆ ಐತಿ ದಾಸರ ಮುದುಕಿ ಹಾಸಿಗೆ ಆಸೆ ಐತಿ ದಾಸರ ಮುದುಕಿ ದೇವ್ರ ಹೇಳ್ತೈತಿ ದೇವದಾಸಿ ಮುದುಕಿ ಹಾಡತಾಳ ಹಾರೂರ ಮುದುಕಿ ಪದ ಮಾಡ್ತಾಳ ಪತ್ತಾರ ಮುದುಕಿ ಗೆಜ್ಜಿ ನುಡಿಸ್ತಾಳ ಗುಜ್ಜರ ಮುದುಕಿ ತಬಲಾ ಬಡ್ತೈತಿ ತಳವಾರ ಮುದುಕಿ ಹಾಡತಾಳ ಹಾರೂರ ಮುದುಕಿ ಜಗ್ಗಾಡ್ತೈತೊಂದು ಜೈನರ ಮುದುಕಿ ವಾಲಿ ಅಂತೈತಿ ವಾದಿಕಾರ ಮುದುಕಿ ಬಿಡಬೇಡ ಅಂತೈತಿ ಬ್ಯಾಡರ ಮುದುಕಿ ಜಗಳ ಮಾಡ್ತೈತಿ ಲಮಣ್ಯಾರ ಮುದುಕಿ ಹಾಡತಾಳ ಹಾರೂರ ಮುದುಕಿ ಪದ ಮಾಡ್ತಾಳ ಪತ್ತಾರ ಮುದುಕಿ ಗೆಜ್ಜಿ ನುಡಿಸ್ತಾಳ ಗುಜ್ಜರ ಮುದುಕಿ ತಬಲಾ ಬಡ್ತೈತಿ ತಳವಾರ ಮುದುಕಿ ಹಾಡತಾಳ ಹಾರೂರ ಮುದುಕಿ ನಾಚ ಬುರ್ಕಿ ಬಾಳ ನಾದಿಗೆಯರ ಮುದುಕಿ ನಾಚ ಬುರ್ಕಿ ಬಾಳ ನಾದಿಗೆಯರ ಮುದುಕಿ ಮುಸು ನಗ್ತಾಳ ಮುಸಲರ ಮುದುಕಿ ನಾಚ ಬುರ್ಕಿ ಬಾಳ ನಾದಿಗೆಯರ ಮುದುಕಿ ಮುಸು ನಗ್ತಾಳ ಮುಸಲರ ಮುದುಕಿ ಕುಣದಾಡ್ತೈತೊಂದು ಕುಂಬಾರ ಮುದುಕಿ ಕುಣದಾಡ್ತೈತೊಂದು ಕುಂಬಾರ ಮುದುಕಿ ಕೂಗ ಹೊಡುತ್ತಾಳ ಕುರುಬರ ಮುದುಕಿ ಹಾಡತಾಳ ಹಾರೂರು ಮುದುಕಿ ಪದ ಮಾಡ್ತಾಳ ಪತ್ತಾರ ಮುದುಕಿ ಗೆಜ್ಜಿ ನುಡಿಸ್ತಾಳ ಗುಜ್ಜರ ಮುದುಕಿ ತಬಲಾ ಬಡ್ತೈತಿ ತಳವಾರ ಮುದುಕಿ ಹಾಡತಾಳ ಹಾರೂರು ಮುದುಕಿ ಎಲ್ಲ ಜಾತಿ ಮುದುಕ್ಯಾರ ಕೂಡ್ಯಾರೋ ಇಂಗ್ಲೇಷ್ ಊರ ಜಾತ್ರೆಗ ಕೂಡ್ಯಾರೋ ಬೀಳಿಗೆ ಬಿದ್ರಿ ಸಿದ್ದಪ್ಪನ ಕಂಡು ನಮ್ಮ ಮೇಲೆ ಹಾಡ ಕಟ್ಟೊಂದು ಅಂದ್ರು ಹಾಡತಾಳ ಹಾರೂರು ಮುದುಕಿ ಪದ ಮಾಡ್ತಾಳ ಪತ್ತಾರ ಮುದುಕಿ ಗೆಜ್ಜಿ ನುಡಿಸ್ತಾಳ ಗುಜ್ಜರ ಮುದುಕಿ ತಬಲಾ ಬಡ್ತೈತಿ ತಳವಾರ ಮುದುಕಿ ಹಾಡತಾಳ ಹಾರೂರು ಮುದುಕಿ ಹಾಡತಾಳ ಹಾರೂರು ಮುದುಕಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಕರೆಸಿ ನನಗೆ ಸನ್ಮಾನ ಮಾಡಿದ್ರು ಮತ್ತು ಈ ಊರಿಗೆ ನಾವು ಇದೇ ಸಲ ಏನೋ ಬಂದಿದ್ದು ನಾ ಬಂದಿಲ್ಲ ಅಲ್ಲಿ ಆಚೆ ಕಡೆ ಒಂದು ಊರಿಗೆ ಹೋಗಿ ಬಂದಿದ್ದೆ ದಿಂಡವಾರಕ್ಕೆ ಬಂದಿದ್ದೆ ಇಲ್ಲಿ ಇಲ್ಲಿ ನಮ್ಮ ಹಳೆಯಾಗೊಳದಾರ ಈ ಊರಾಗ ಅವರ ಸನ್ಮಾನ ಮಾಡಿದ್ರು ಈಗ ಅವರು ನಮ್ಮ ಅವನ ಮಕ್ಕಳು ಅವರು ಸನ್ಮಾನ ಮಾಡಿದ್ರು ಅವರು ಭಾಳ ನನ್ನ ಪರಿಚಯ ಇಲ್ಲ ಅವ್ರು ಈಗ ಅವ್ರನ್ನ ನೋಡಿದ್ದು ನಮ್ಮ ಯಾವ ಸಣ್ಣವ್ರದಾಗ ನೋಡಿದ್ನಿ ಈಗ ಅಟ್ ನೋಡಿದ್ದು ಆದರೆ ಭಾಳ ಸಾಯ್ತು ಬಂದಿದ್ದು ಆದರೆ ಒಂದು ಈ ಊರಿಗೆ ಬಸವಣ್ಣಪ್ಪನ ಕಾಲದಿಂದರೂ ಈ ಊರಿಗೆ ಒಂದು ದೊಡ್ಡ ಹೆಸರು ಐತಿ ಆ ಹೆಸರು ಎಂದೂ ಮಾಸಂಗಿಲ್ಲ ಆ ಹೆಸರು ಹೆಂಗೈತಿ ಅಂದ್ರೆ ಅಚ್ಚ ಕಲ್ಲಾಗಿ ಕೆತ್ತಿ ತೆಗೆದಂಗೆ ಈ ಇಂಗ್ಲೇಷ್ ಅವ್ರ ಹೆಸರು ಶಾಶ್ವತವಾಗಿರ್ತೈತಿ ಶಾಶ್ವತವಾಗಿರ್ತೈತಿ ಯಾಕಂದ್ರೆ ಇಲ್ಲೇ ಒಬ್ಬ ಶ್ರೀಶೈಲ ನಾವು ಇಲ್ಲಿ ಅನ್ನೋದು ಇಂಗ್ಲೇಷ್ ಅವ್ರು ಶ್ರೀಶೈಲ ಡೊಳ್ಳಿನ ಪದ್ದಾಗ ಭಾಳ ಅದ್ಭುತ ಹಾಡ್ತಾನೆ ಅಂಥವ್ರು ಎಲ್ಲರೂ ಮತ್ತು ಇದೇ ಒಬ್ಬೊಬ್ಬರು ಪದ ಹಾಡ್ತಾರೆ ಒಂದೊಂದು ನನಗೆ ನೀನು ಫೋನ್ ಮಾಡಿದ್ರು ಯಾರೋ ಜನಪದ ಹಾಡೋರು ಒಬ್ಬರು ಫೋನ್ ಪರ್ಸು ಭಾಳ ಚಂದ ಹಾಡಿದವನ ಎಲ್ಲಿದ್ದಾರೆ ಭಾಳ ಚಂದ ಪದ ಹಾಡಿದರು ಅವ್ರನ್ನೆಲ್ಲ ಕೇಳಿದ್ನಿ ಇದೆಲ್ಲ ಈ ಊರಾಗ ಶಾಶ್ವತವಾಗಿ ಬಂಗಾರಗತೆನ ಯಾವತ್ತೂ ಬೆಳ್ಕೊತ ಇರಲಿ ಮತ್ತು ಮತ್ತೊಬ್ಬೊಬ್ಬರು ಹೊಸ ಮಂದಿ ಯಾಕಂದ್ರೆ ಈ ನೀರಾಗ ತೆರಿ ಹೇಳ್ತೈತೆ ಒಂದು ತೆರಿ ದಂಡಿಗೆ ಮುಟ್ಟಗೊಡ್ದ ಒಂದು ತೆರಿ ಹೇಳ್ತಿರ್ತವ ನೀರಾಗ ಅದಕ್ಕೆ ಹಂಗೆ ನೀರಾಗ ಒಬ್ಬ ಕವಿ ದಂಡಿಗೆ ಹಟ್ಟಗೊಡ್ದ ಒಬ್ಬ ಕವಿ ಬರ್ತಾನೆ ಮತ್ತೊಂದು ಬಾಳೆ ಗಿಡ ಬೀಳ್ದು ಕೊಡ್ದ ಒಂದು ಬಾಳೆ ಗಿಡ ಹೇಳ್ತೈತಿ ಹಂಗನೆ ಬಾಳೆನೂ ಹಂಗೈತಿ ಒಬ್ಬರು ಗಂಡ ಹೆತ್ತಿ ಮೂಲಿ ಕುಂದ್ಕೊಡ್ದು ಮತ್ತಿಬ್ರು ಗಂಡ ಹೆತ್ತಿ ಬರ್ತಾರೆ ಒಂದಿಬ್ರು ಮುದುಕರು ಕಟ್ಟಿಗೆ ಹೊಂಟಾರಂದ್ರೆ ಒಂದಿಬ್ರು ಹರಿದವ್ರು ದೇವ್ರ ಮನೆಗೆ ಹೋಗಿರ್ತಾರೆ ಹಂಗೆ ಬದುಕೈತಿ ಈ ಬದುಕು ಹಿಂಗೆ ಇರ್ತೈತಿ ಇದು ಎಂದೂ
ಇದಕ್ಕೆ ಮುಪ್ಪು ಇರುವುದಿಲ್ಲ. ಈ ಬದುಕಿಗೆ ಎಂದೂ ಮುಪ್ಪು ಇರುವುದಿಲ್ಲ. ಈ ಮುಪ್ಪಿಲ್ಲದ ಬದುಕಿನಾಗ ಹೆಪ್ಪ ಹಾಕಲಾರ್ದ, ಉಪ್ಪು ಆಗಲಾರ್ದ, ಸಕ್ರೆ ಹಾಕೊಂಡು ಶೈ ಹಂಗಿ ಎಲ್ಲರೂ ಬಾಳಿ ಬದುಕು